ಹುಬ್ಬಳ್ಳಿಯ ಕುಸುಗಲ್ ರಸ್ತೆಯ ಶ್ರೀನಿವಾಸ್ ಗಾರ್ಡನ್ನಲ್ಲಿ ಇಂದಿನಿಂದ TV9 2 ದಿನಗಳ ಎಜುಕೇಷನ್ ಎಕ್ಸ್ಪೋ ಆರಂಭವಾಗಿರುವಂಥದ್ದು. ಇವತ್ತು ಅಭೂತಪೂರ್ವ ಸ್ಪಂದನೆ ಕೂಡ ವ್ಯಕ್ತವಾಗ್ತಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ. ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಸುತ್ತಮುತ್ತಲಿನ ಗದಗ, ಹಾವೇರಿ ಸೇರಿದಂತೆ ಅನೇಕ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಮತ್ತು ಪಾಲಕರು ಆಗಮಿಸಿ ಇಲ್ಲಿ ಒಂದು ಮಾಹಿತಿಯನ್ನು ಪಡೆದುಕೊಳ್ತಾ ಇರುವಂಥದ್ದು. ರಾಜ್ಯ ಮತ್ತು ದೇಶದ ಅನೇಕ ಅಂದರೆ 45ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಇದರಲ್ಲಿ ಭಾಗಿಯಾಗಿರುವಂಥದ್ದು. PUC ಮತ್ತು SLC ನಂತರ ಯಾವ ಕೋರ್ಸ್ ಮಾಡಿದರೆ ಅನುಕೂಲ ಆಗ್ತದೆ, ಯಾವೆಲ್ಲ ಕಾಲೇಜುಗಳಲ್ಲಿ ಯಾವ ಕೋರ್ಸ್ಗಳಿದೆ ಸೇರಿದಂತೆ 10 ರೀತಿಯ ಮಾಹಿತಿಯನ್ನು ನೀಡುವಂಥ ಒಂದು ಕೆಲಸವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಈ ಒಂದು ಎಜುಕೇಷನ್ ಎಕ್ಸ್ಪೋ ಇರುವಂಥದ್ದು. ಅನೇಕರಿಗೆ ಗೊಂದಲ ಇರ್ತದೆ, ಯಾವ ಕೋರ್ಸ್ ಮಾಡಿದರೆ ಅನುಕೂಲ ಆಗ್ತದೆ, ಯಾವ ಕೋರ್ಸ್ನಿಂದ ನಮಗೆ ಮುಂದೆ ನಮ್ಮ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಸೇರಿದಂತೆ ಅನೇಕ ಗೊಂದಲಗಳು ಕೂಡ ಇರುವಂಥದ್ದು. ಸ್ವತಃ ಪಾಲಕರಿಗೆ ಅನೇಕ ಗೊಂದಲಗಳಿದ್ರೆ, ವಿದ್ಯಾರ್ಥಿಗಳು ಕೂಡ ಅನೇಕ ಗೊಂದಲಗಳು ಇರುವಂಥದ್ದು. ಇಂಥ ಎಲ್ಲ ಗೊಂದಲಗಳನ್ನ ನಿವಾರಣೆ ಮಾಡುವಂಥ ಒಂದು ಕೆಲಸವನ್ನು TV9 ಎಜುಕೇಷನ್ ಎಕ್ಸ್ಪೋ ಮೂಲಕ ಮಾಡ್ತಾ ಇರುವಂಥದ್ದು. ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಆಗಮಿಸಿ ಇದರ ಒಂದು ಎಕ್ಸ್ಪೋದೊಂದು ಪ್ರಯೋಜನ ಪಡ್ತಾ ಇರುವಂಥದ್ದು. ಇವತ್ತು ಸಂಜೆ 6 ಗಂಟೆ ಮತ್ತು ನಾಳೆ ಮುಂಜಾನೆ 10 ಗಂಟೆಯಿಂದ 6 ಗಂಟೆವರೆಗೆ 2 ದಿನಗಳ ಕಾಲ ಎಜುಕೇಷನ್ ಎಕ್ಸ್ಪೋ ನಡೀತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಅವರ ವಿದ್ಯಾರ್ಥಿನಿ ಇದ್ದಾರೆ, ಅವರ ಮಾತಾಡ್ಸೋಣ. ತಾವು ಎಜುಕೇಷನ್ ಎಕ್ಸ್ಪೋಗೆ ಬಂದ್ರಿ, ಯಾವ ಥರ ಅನುಕೂಲ ಆಗ್ತದೆ ಮತ್ತು PUC ನಂತರ ಡಿಗ್ರಿ ಯಾವುದು ತೊಗೋಬೇಕು ಅನ್ನೋದು ಸಜೆಷನ್ ಕೊಟ್ಟರು, ಮತ್ತು CA ಮತ್ತು ಅದರ ಯಾವ ಕಾಲೇಜ್ ಬೆಸ್ಟ್ ಅನ್ನೋದು ಹೇಳ್ಕೊಟ್ರು. ಮತ್ತು ನಮ್ಗೆ ಏನು ಗೊತ್ತಿಲ್ಲ, ಇದು ಒಂದು TV9 ಎಕ್ಸ್ಪೋಸಿಷನಿಂದ ಬಂದಮೇಲೆ ಎಲ್ಲ ಗೊತ್ತಾಯಿತು. ಈಗ ಇದರಿಂದ ನನಗೊಂದು ಗುರಿ ಮತ್ತು ಮಾರ್ಗ ಸರಿಯಾದ ಸಿಕ್ತು. ಥ್ಯಾಂಕ್ ಯು TV9. ಬಹುತೇಕರಿಗೆ ಏನಾಗ್ತದೆ, ಯಾವ ಕೋರ್ಸ್ ಮಾಡ್ಬೇಕಂತ ಐಡಿಯಾ ಇರಲ್ಲ, ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ ಇದೆ ಅಂತ ಗೊತ್ತಾಗಲ್ಲ. ಈ ಥರದ ಎಕ್ಸ್ಪೋದೆಲ್ಲ ಮಾಹಿತಿ ಸರಿಯಾಗಿ ಸಿಗ್ತಾ ಇದೆ. ಹಾಂ, ಎಸ್ ಸರ್. ಎಲ್ಲ ಯಾವ ಕಾಲೇಜಿಂದ ಯಾವ ಮಾಹಿತಿ ಸಿಗುತ್ತೆ ಮತ್ತು ಯಾವ ಕೋರ್ಸ್ ತೊಗೊಂಡ್ರೆ ಯಾವುದು ಬೆಸ್ಟ್ ಸಿಗುತ್ತೆ, ಕರಿಯರ್ ಏನು ಚಂದ ಇರ್ತೈತಿ ಅನ್ನೋದು TV9 ಅಂತ ಹೇಳ್ಕೊಟ್ರು ಸರ್. ಇಲ್ಲಿ ಎಕ್ಸ್ಪೋಸಿಷನ್ ಬಂದಮೇಲೆ ಹೇಳ್ಕೊಟ್ರು. ಈಗ ಭಾಳ ಜನ ಪಾಲಕರಿಗೆ ಗೊಂದಲ ಇರ್ತದೆ, ಮಕ್ಳಿಗೆ ಯಾವ ಕೋರ್ಸ್ ಮಾಡೋಣ ಅಂತ ಇರ್ತೈತಿ. ಮಕ್ಳು ಒಂಥರ ಕೋರ್ಸ್ ಹೇಳಿದ್ರೆ ಪಾಲಕರಿಗೆ ಒಂಥರ ಇಷ್ಟ ಇರ್ತೈತಿ. ಈ ಥರದ ಗೊಂದಲಗಳಿಗೆಲ್ಲ ಪರಿಹಾರ ಸಿಗ್ತದೆ ಅನಿಸ್ತದೆ. ಹೌದು ಸರ್, ಡೆಫಿನೆಟ್ಲಿ ಸರ್. ಯಾಕಂದ್ರೆ TV9 ಎಕ್ಸ್ಪೋಸ್ನಲ್ಲಿ ಈಗ ನೋಡಿ, ಸೆಕೆಂಡ್ ಇಯರ್ ಮುಗಿದ ಮೇಲೆ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಿರೋಂಗಿಲ್ಲ. ಇಲ್ಲಿ ಬಂದಮೇಲೆ ನೋಡಿ, ಇಂಜಿನಿಯರಿಂಗ್ ಮಾಡಿದ್ರೆ ಏನಾಗಿ ಸಿಗ್ತೈತಿ, CA ಮಾಡಿದ್ರೆ ಏನು ಸಿಗ್ತೈತಿ, ಮತ್ತು ಆಮೇಲೆ BBA ಮಾಡಿದ್ರೆ ಏನು ಐತಿ ಅಂತ ಎಲ್ಲ ಥರದ್ದು ಮಾಹಿತಿ ಸರ್. ಯಾಕಂದರೆ ಕೆಲವು ಮಂದಿಗೆ ಏನು ಗೊತ್ತಿರೋಂಗಿಲ್ಲ ಸರ್. ಇಲ್ಲಿ ಬಂದಮೇಲೆ ಎಲ್ಲ ಗೊತ್ತಾಗುತ್ತೆ ಸರ್. ನಮಗೆಲ್ಲ ಗೊತ್ತಾಗ್ತದೆ ಸರ್. ಈಗ CA ಅಂತಂದ್ರೆ ಏನು, ಮತ್ತು ಇಂಜಿನಿಯರಿಂಗ್ ಅಂತ ಮಾಡಿದ್ರೆ, ಆಮೇಲೆ ಕಾಮರ್ಸ್ ಆದಮೇಲೆ ಸೆಕೆಂಡ್ ಇಯರ್ PUC ಆದಮೇಲೆ ಏನು ಮಾಡ್ಬೇಕು ಅನ್ನೋದು ಇಲ್ಲಿ ಬಂದು ಎಲ್ಲ ಥರದ್ದು ಮಾಹಿತಿ ಸಿಕ್ಕತ್ತೆ ಸರ್. ಈಗ CA ಮಾಡ್ಬೋದಾ, ನಾವು ಏನು ಮಾಡ್ಬೋದಾ, BCom ಮಾಡ್ಬೋದಾ, BBA ಮಾಡ್ಬೋದಾ ಅಂತೆಲ್ಲ ಗೊತ್ತಾಗಿದೆ ಸರ್. ಇಲ್ಲ ಪೇರೆಂಟ್ಸ್ ಬಂದವರಿಗೆಲ್ಲ ಅನುಕೂಲ ಆಕತ್ತಾರೆ. ಇವತ್ತು ನಾಳೆ ಪೇರೆಂಟ್ಸ್ ಬಂದ್ಕಿರಿ ಇಲ್ಲೆಲ್ಲ ನೋಡಿದ್ರೆ ಎಲ್ಲ ಅನುಕೂಲ ಆಕತ್ತಾರೆ. ನಮ್ಮ ಮಕ್ಳು ಏನು ಮಾಡಬೇಕು, ನಮ್ಮ ಮಕ್ಳು ಏನು ತೊಗೋಬೇಕು ಅನ್ನೋದೆಲ್ಲ ಮಾಹಿತಿ ಸಿಗ್ತದೆ ಸರ್. ಇಲ್ಲಿ ಭಾಳ ಅನುಕೂಲ ಆಯ್ತು ತಮಗೂ. ಇಲ್ಲ ಥ್ಯಾಂಕ್ಸ್, ಭಾಳ ಅನುಕೂಲ ಆಗಿದೆ ಸರ್. ನಮಗೆಲ್ಲ ದಾರಿ ಸಿಕ್ಕತ್ತೆ ಸರ್. ನಮಗೆ ಇಲ್ಲಿ ಬಂದಿದ್ದಕ್ಕೆ ನಮಗೊಂದು ಏನು ಮಾಡ್ಬೇಕು ಅನ್ನೋದು ಒಂದು ಐಡಿಯಾ ಸಿಕ್ಕತ್ತೆ ಸರ್. ಥ್ಯಾಂಕ್ಸ್ ಸರ್. ಓಕೆ, ಇದು ಪಾಲಕರು ಮತ್ತು ವಿದ್ಯಾರ್ಥಿಗಳು, ಎಕ್ಸ್ಪೋಗೆ ಬಂದಂಥ ಪಾಲಕರು ಮತ್ತು ವಿದ್ಯಾರ್ಥಿನಿಗಳ ಮಾತು. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಈ ಎಜುಕೇಷನ್ ಎಕ್ಸ್ಪೋ ಇರುವಂಥದ್ದು. ಹೀಗಾಗಿ ವಿದ್ಯಾರ್ಥಿಗಳು ಮತ್ತು ಪಾಲಕರು ಇದರ ಹೆಚ್ಚಿನ ಪ್ರಯೋಜನ ಪಡೆದುಕೊಂಡ್ರೆ ನಿಜವಾಗ್ಲೂ ಕೂಡ ಅವರಿಗೆ ಹೆಚ್ಚಿನ ಅನುಕೂಲ ಆಗ್ತದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವಾಜಿ ಜೊತೆ ಸಂಜಯ್, TV9 ಹುಬ್ಬಳ್ಳಿ.